In this video class, we are going to learn about line spectrum of hydrogen. So, normally previous video classes alli, so ನೀವು ಆಲ್ರೆಡಿ ಕಲ್ತಿದ್ದೀರಾ. ಏನು ಕಲ್ತಿದ್ದೀರಾ? ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಮತ್ತು ಎಮಿಷನ್ ಸ್ಪೆಕ್ಟ್ರಮ್ ಬಗ್ಗೆ. ಸೊ ಒನ್ಸ್ ಅಗೇನ್ ಐ ವಿಲ್ ಬ್ರೀಫ್ ಔಟ್. ಸೊ ಯೂಶಲಿ ರೇಡಿಯೇಷನ್ಸ್ ಬಗ್ಗೆ ಏನು ಕಲ್ತಿದ್ದೀರಾ? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್. ಸೊ ವಿಚ್ ಆರ್ ದೋಸ್ ಲೈಕ್ ಅಲ್ಟ್ರಾವೈಲೆಂಟ್ ರೇಸ್, ವಿಸಿಬಲ್ ರೇಸ್, gamma rays. Even we can consider other types of radiations which are said to be electromagnetic radiations. So our different radiations ಗೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅಂತ ಅದನ್ನು ಕೂಡ ಕಲ್ತಿದ್ದೀರಾ. ಸೊ ಈ ವಿಡಿಯೋ ಸೆಷನಲ್ಲಿ ಸೊ ಪರ್ಟಿಕ್ಯುಲರ್ಲಿ ನಾವು ಹೈಡ್ರೋಜನ್ ಸ್ಪೆಕ್ಟ್ರಮ್ ಬಗ್ಗೆ ತಿಳ್ಕೊಳ್ತಿದ್ದೀವಿ. ಸೊ ಯೂಶಲಿ ಹೈಡ್ರೋಜನ್ ಇನ್ ದ ಎಲಿಮೆಂಟರಿ ಸ್ಟೇಟ್, ಇಫ್ ಯು ಕನ್ಸಿಡರ್ ದ ಹೈಡ್ರೋಜನ್ ಗ್ಯಾಸ್, then even the hydrogen gas is able to emit certain radiations. ಸೊ ಈ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಮತ್ತು ಎಮಿಷನ್ ಸ್ಪೆಕ್ಟ್ರಮ್ ಎರಡರ ಮಧ್ಯದಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ? ಸೊ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಯಾವಾಗ ಬರುತ್ತೆ, ಎಮಿಷನ್ ಸ್ಪೆಕ್ಟ್ರಮ್ ಯಾವಾಗ ಬರುತ್ತೆ? ಸೊ ಇಟ್ಸ್ ವೆರಿ ಈಸಿ. ಸೊ ಯೂಶಲಿ ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಗ್ಯಾಸ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಬೋದು. ಒಂದು ಡಿಸ್ಚಾರ್ಜ್ ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ನ ಫಿಲ್ ಮಾಡಿದ್ದೀವಿ, ಎಲೆಕ್ಟ್ರೋಡ್ಸ್ನ ಫಿಟ್ ಮಾಡಿದ್ದೀವಿ. ಸೊ ಸರ್ಟೈನ್ ವೋಲ್ಟೇಜ್ ಆಫ್ ಕರೆಂಟ್ ಪಾಸ್ ಮಾಡಿದಾಗ ಹಾಗೇನಾಗುತ್ತೆ, ಯೂಶಲಿ ಅಲ್ಲಿ ಡಿಸ್ಚಾರ್ಜ್ ಟ್ಯೂಬಲ್ಲಿರುವಂಥ ಹೈಡ್ರೋಜನ್ ಗೇಷಿಯಸ್ ಮಾಲಿಕ್ಯೂಲ್ಸು ಎನರ್ಜೆಟಿಕ್ ಆಗುತ್ತೆ. ಸೊ ದೆ ವಿಲ್ ಬಿ ಇನ್ಕ್ರೀಸ್ ಇನ್ ದ ಎನರ್ಜಿ ಆಫ್ ದ ಹೈಡ್ರೋಜನ್ ಆಟಮ್ಸ್ ಬಿಕಾಸ್ ದಟ್ ಡಿಸ್ಚಾರ್ಜ್ ಟ್ಯೂಬ್ ಇಸ್ ಫಿಲ್ಡ್ ವಿತ್ ಹೈಡ್ರೋಜನ್ ಗ್ಯಾಸ್. ಅಫ್ಕೋರ್ಸ್ ವಿ ಕ್ಯಾನ್ ಸೇ ದ್ಯಾಟ್. ಸೊ ಇಲ್ಲಿ ನಾರ್ಮಲಾಗಿ ಏನಾಗುತ್ತೆ, 0.01 ಪ್ಯಾಸ್ಕಲ್ ಪ್ರೆಷರ್ನ ಮೇಂಟೈನ್ ಮಾಡ್ತಾರೆ. ಸೊ ದೆ ವಿಲ್ ಬಿ ಮೇಂಟೆನೆನ್ಸ್ ಆಫ್ ಸರ್ಟೆನ್ ಪ್ರೆಷರ್. ಸೊ ಹಿಯರ್ ವಿ ಕ್ಯಾನ್ ಸೇ ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನು ಅಪ್ಲೈ ಮಾಡ್ತಾರೆ ಹಾಗೇನಾಗುತ್ತೆ, ವಿತಿನ್ ದ ಹೈಡ್ರೋಜನ್ ಆಟಮ್ಸಲ್ಲಿ ಏನು ಎಲೆಕ್ಟ್ರಾನ್ಸ್ ಇರುತ್ತೆ ಆ ಎಲೆಕ್ಟ್ರಾನ್ಸ್ ಎನರ್ಜಿ ಗೇನ್ ಮಾಡ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ಸ್ ಯಾವಾಗ ಎನರ್ಜಿ ಗೇನ್ ಮಾಡ್ಕೊಳ್ಳುತ್ತೆ, ಸ್ಟಬಿಲಿಟಿ ಇರೋದಿಲ್ಲ. ಸೊ ಯಾವ ಡಿಫ್ರೆಂಟ್ ಎನರ್ಜಿ ಲೆವೆಲ್ಸಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೋ ಆ ಎಲೆಕ್ಟ್ರಾನ್ಸು ಹೈಯರ್ ಎನರ್ಜಿ ಲೆವೆಲ್ಸ್ಗೆ ಜಂಪ್ ಆಗುತ್ತೆ. ಸೊ ಒನ್ಸ್ ದೇ ಜಂಪ್ ಟು ದ ಹೈಯರ್ ಎನರ್ಜಿ ಲೆವೆಲ್, ಸೊ ದಟ್ ಈಸ್ ಡ್ಯೂರಿಂಗ್ ದ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ, whatever the spectrum is obtained, that will be considered as absorption spectrum. ಸೊ ನಾರ್ಮಲಾಗಿ ಅಲ್ಲಿ ಏನಾಗುತ್ತೆ ಅಂದರೆ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮಲ್ಲಿ ಆ ಸ್ಪೆಕ್ಟ್ರಮ್ನ ಅನಲೈಸ್ ಮಾಡಿದಾಗ ಅದು ಹೇಗೆ ಕಾಣಿಸುತ್ತೆ ಅಂದರೆ, ಬ್ಯಾಕ್ಗ್ರೌಂಡು ಬ್ರೈಟ್ ಆಗಿರುತ್ತೆ. ಸೊ ಬ್ರೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದರ ಮೇಲೆ ಡಾರ್ಕ್ ಲೈನ್ಸ್ ಕಾಣಿಸುತ್ತೆ. ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಸರ್ಟೆನ್ ಸೀರೀಸ್ ಆಫ್ ಡಾರ್ಕ್ ಲೈನ್ಸ್ ಅಗೇನ್ಸ್ಟ್ ಬ್ರೈಟ್ ಬ್ಯಾಕ್ಗ್ರೌಂಡ್. ಸೊ ಇಲ್ಲೇನು ಡಾರ್ಕ್ ಲೈನ್ಸ್ ಬರ್ದಿನ ಮಾರ್ಕರ್ ಪೆನಲ್ಲಿ, ಸೊ ಅದೆಲ್ಲ ಡಾರ್ಕ್ ಲೈನ್ಸ್. ಸೊ ಇನ್ ಬಿಟ್ವೀನ್ ಆ ಡಾರ್ಕ್ ಲೈನ್ಸ್ ಅಲ್ಲಿ ಏನು ಕಾಣಿಸುತ್ತೆ, ನಮಗೆ ಬ್ರೈಟ್ ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ. ಸೊ ದಟ್ ಮೀನ್ಸ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಈಸ್ ಹ್ಯಾವಿಂಗ್ ಡಾರ್ಕ್ ಲೈನ್, ಸೀರೀಸ್ ಆಫ್ ಡಾರ್ಕ್ ಲೈನ್ಸ್ ಅಗೇನ್ಸ್ಟ್ ಬ್ರೈಟ್ ಬ್ಯಾಕ್ಗ್ರೌಂಡ್. ಸೊ ಈಗ ನಾರ್ಮಲ್ ಆಗಿ ಈಗ ಸೇಮ್ ಹೈಡ್ರೋಜನ್ ಗ್ಯಾಸ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಅಬ್ಸಾರ್ಪ್ಷನ್ ಆಗಬೇಕಾದ್ರೂ ಇಟ್ ಈಸ್ ಏಬಲ್ ಟು ಗಿವ್ ಸರ್ಟೆನ್ ಟೈಪ್ ಆಫ್ ಸ್ಪೆಕ್ಟ್ರಮ್, ದಟ್ ವಿಲ್ ಬಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. ಈಗ ನಾರ್ಮಲ್ ಆಗಿ ಯಾವುದೇ ಎಲೆಕ್ಟ್ರಾನ್ಸು ಎನರ್ಜಿ ಗೇನ್ ಮಾಡಿಕೊಂಡಾಗ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗುತ್ತೆ ಅಫ್ಕೋರ್ಸ್, ಬಟ್ ದೇ ಆರ್ ನಾಟ್ ಸೆಟ್ ಟು ಬಿ ಸ್ಟೇಬಲ್ ಇನ್ ದ ಹೈಯರ್ ಎನರ್ಜಿ ಲೆವೆಲ್ ಇಟ್ ಸೆಲ್ಫ್. ಸೊ ಹಾಗೇನಾಗುತ್ತೆ, ನಾರ್ಮಲ್ ಆಗಿ ಹೈಯರ್ ಎನರ್ಜಿ ಲೆವೆಲ್ಗೆ ಏನು ಜಂಪ್ ಆಗಿರುತ್ತೆ ಎಲೆಕ್ಟ್ರಾನ್ಸು, ಅಗೇನ್ ದೇ ವಿಲ್ ಜಂಪ್ ಬ್ಯಾಕ್ ಟು ದ ಲೋವರ್ ಎನರ್ಜಿ ಲೆವೆಲ್. ಸೊ ಯಾವಾಗ ಎಲೆಕ್ಟ್ರಾನ್ಸು ಹೈಯರ್ ಎನರ್ಜಿ ಲೆವೆಲ್ ಜಂಪ್ ಆಗುತ್ತೆ, ಮತ್ತೆ ಅವರು ವಾಪಸ್ಸು ಲೋವರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗಬೇಕಾದ್ರೆ ಆಗೇನಾಗುತ್ತೆ, ಅಲ್ಲಿ ಸರ್ಟೆನ್ ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ. ಹಾಗಾದರೆ ಈವನ್ ಡಿಸ್ಚಾರ್ಜ್ ಟ್ಯೂಬಲ್ಲಿ ಹೈಡ್ರೋಜನ್ ಗ್ಯಾಸ್ ಏನು ಫಿಲ್ ಮಾಡಿರ್ತೀವಿ, ಸೊ ಸರ್ಟೆನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡಿದಾಗ, ಸೊ ದೆರ್ ವಿಲ್ ಬಿ ಎ ಎಮಿಷನ್ ಆಫ್ ಸರ್ಟೆನ್ ಗ್ಲೋ, ಲೈಕ್ ಇಟ್ ವಿಲ್ ಬಿ ರೋಸ್ ಕಲರ್ಡ್ ಲೈಟ್. ಹಾಗೇನು ಮಾಡ್ತಾರೆ, ಅಲ್ಲಿ ಎಮಿಟ್ ಆಗಿರೋಂಥ ರೇಡಿಯೇಷನ್ಸ್ನ ದೇ ವಿಲ್ ಮೇಕ್ ದಟ್ ಈಸ್ particularly the beam of radiations, they can make the thick beam of that radiation to just pass through a prism. So once that emitted light from the discharge tube which is filled with hydrogen gas, that was able to pass through a prism, and once they will get dispersed, and that whatever that emitted radiation after passing through the prism, that was analyzed with the help of photographic plate. ಸೊ ಅದನ್ನು ಫೋಟೋಗ್ರಾಫ್ ಮಾಡ್ಕೊಳ್ತಾರೆ. ಆ ಫೋಟೋಗ್ರಾಫಿಕ್ ಪ್ಲೇಟ್ ಮೇಲೆ ಅವ್ರಿಗೆ ಏನು ಕಾಣಿಸುತ್ತೆ, ದೇ ವಿಲ್ ಫೈಂಡ್ ದೀಸ್ ಸೀರೀಸ್ ಆಫ್ ಲೈನ್ಸ್. ಅಂದರೆ ಹೈಡ್ರೋಜನ್ ಗ್ಯಾಸ್ದು
ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅದೇ ಥರ ಹೈಡ್ರೋಜನ್ ಸ್ಪೆಕ್ಟ್ರಮ್ ಇಂದ that is hydrogen spectrum is obtained that is in the form of emissions form, that is emission spectrum. It can be considered as emission spectrum of hydrogen. So hydrogen is able to give even the emission spectrum. So emission spectrum ಯಾವಾಗ ಬರುತ್ತೆ ಯಾವಾಗ ಎಲೆಕ್ಟ್ರಾನ್ಸ್ ಹೈಯರ್ ಎನರ್ಜಿ ಲೆವೆಲ್ ಜಂಪ್ ಆಗಿ ಮತ್ತೆ ವಾಪಸ್ಸು ಲೋವರ್ ಎನರ್ಜಿ ಲೆವೆಲ್ಸ್ ಜಂಪ್ ಆಗುತ್ತೆ. ಆ ಲೋವರ್ ಎನರ್ಜಿ ಲೆವೆಲ್ಸ್ಗೆ ಜಂಪ್ ಆಗ್ಬೇಕಾದ್ರೆ ಏನು ರೇಡಿಯೇಷನ್ಸ್ ಎಮಿಟ್ ಆಗುತ್ತೆ ಆ ರೇಡಿಯೇಷನ್ಸ್ ಅನಲೈಸ್ ಮಾಡಿದಾಗ you will get this pattern of spectrum. What is this spectrum is called as hydrogen spectrum. This is considered as emission spectrum of hydrogen and it is also called as line spectrum. So agar enanta karibodi idu innond name line spectrum of hydrogen. ಯಾಕೆ ಇದನ್ನ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ ಬಿಕಾಸ್ ಆಬ್ವಿಯಸ್ಲಿ ನಿಮಗೆ ಕಾಣಿಸ್ತಿದೆ ಇಲ್ಲಿ. So there are series of lines I have written on the board. So these series of lines which are having the interval in between there is a gap. So normal ಆಗಿ ಇಲ್ಲಿ ಏನಾಗುತ್ತೆ ಅಂದರೆ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಲ್ಲಿ ಬ್ರೈಟ್ ಬ್ಯಾಕ್ ಗ್ರೌಂಡ್ ಇದ್ದು ಡಾರ್ಕ್ ಲೈನ್ಸ್ ಫಾರ್ಮೇಷನ್ ಆಗುತ್ತೆ. ಅದೇ ಪ್ರಾಕ್ಟಿಕಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಎಮಿಷನ್ ಸ್ಪೆಕ್ಟ್ರಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಡಾರ್ಕ್ ಆಗಿರುತ್ತೆ. ಸೊ ದೇರ್ ವಿಲ್ ಬಿ ಸೀರೀಸ್ ಆಫ್ ಬ್ರೈಟ್ ಲೈನ್ಸ್. ಬಟ್ ಅಫ್ಕೋರ್ಸ್ ನಾನು ಇಲ್ಲಿ ಮಾರ್ಕರ್ ಇಲ್ಲಿ ನಾನು ಫಿಲ್ ಮಾಡ್ಲಿಕ್ಕೆ ಆಗಲಿಲ್ಲ, ಡಾರ್ಕ್ ಲೈನ್ಸ್ ಅಂದರೆ ಫುಲ್ ಬ್ಲ್ಯಾಕ್ ಆಗಿ. ಸೊ ಐ ಹ್ಯಾವ್ ಲೆಫ್ಟ್ ಹಿಯರ್ ಆಟ್ ಆಸ್ ಬ್ರೈಟ್. ಸೊ ಯು ಜಸ್ಟ್ ಥಿಂಕ್ ಅಬೌಟ್ ಇಟ್ ಪ್ರಾಕ್ಟಿಕಲಿ. ಸೊ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಇಟ್ ವಿಲ್ ಬಿ ಲುಕಿಂಗ್ ಲೈಕ್ series of bright lines with a dark background that is resulting in the formation of line spectrum of hydrogen. ಈಗ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂದ್ಕೊಳ್ತೀನಿ. Now once they were able to analyze what are these set of series. ಹಾಗಾದ್ರೆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ ಯಾವೆಲ್ಲ ಸೀರೀಸ್ ಆಫ್ ಲೈನ್ಸ್ ಇದೆ ಅಂತ ಅವ್ರು ಅಬ್ಸರ್ವ್ ಮಾಡಿದಾಗ they will came to know these set of series of lines. ಎಷ್ಟು ಸೀರೀಸ್ ಆಫ್ ಲೈನ್ಸ್ ನ ಅಬ್ಸರ್ವ್ ಮಾಡಿದ್ದಾರೆ? ಇಟ್ ಈಸ್ ಸ್ಪೆಸಿಫಿಕಲಿ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋಜನ್. ಬೇರೆ ಯಾವುದು ಗ್ಯಾಸ್ ನ ಕನ್ಸಿಡರ್ ಮಾಡ್ತಾ ಇಲ್ಲ, ಸ್ಪೆಸಿಫಿಕ್ ಆಗಿ ಹೈಡ್ರೋಜನ್ ಗ್ಯಾಸ್ ನ ಫಿಲ್ ಮಾಡಿ ಅದನ್ನ ಅನಲೈಸ್ ಮಾಡಿದಾಗ ಇದೇ ಸೇಮ್ ಪ್ಯಾಟ್ರನ್ ಆಫ್ ಸ್ಪೆಕ್ಟ್ರಮ್ ಅವ್ರಿಗೆ ಸಿಗುತ್ತೆ. ಸೊ ವಾಟ್ ಇಸ್ ದಟ್ ಸ್ಪೆಕ್ಟ್ರಮ್ ಈಸ್ ಮೇಡ್ ಅಪ್ ಆಫ್ ಟೋಟಲಿ ದೆರ್ ಆರ್ 5 series ಆಫ್ ಲೈನ್ಸ್. ಹಾಗಾದ್ರೆ ಯಾವ್ದದು 5 series ಆಫ್ ಲೈನ್ಸ್ ಇಲ್ಲಿ? We can start with Lyman series, Bohr series, Postulates series, bracket series. Another one is PUC series. Special photographic film na observe ಮಾಡಿದಾಗ ಮಾತ್ರ ನಮಗೆ ಈ ಎಲ್ಲಾ series of lines ಕಾಣಿಸುತ್ತೆ. But normal ನಮ್ಮ naked eyes ಅಲ್ಲಿ ನೋಡಿದಾಗ we are able to find out only one type, that is which is that one, Bohr series. ಯಾಕೆ ಅಂದ್ರೆ Bohr series are found in visible region. We can't recognize with our simple, that is in the simple analysis we are not able to identify the UV radiations, IR radiations. Similarly, we can't make out the Lyman series, Postulates series, bracket series and PUC series with our naked eyes. So it needs certain specialized photographic film. In that film they were able to analyze. So Lyman series ಯಾವ region ಅಲ್ಲಿ ಕಾಣಿಸುತ್ತೆ? UV region. So Bohr series it belongs to which region? Visible region. Then Postulates series it is belonging to IR region, whereas bracket series it is also belonging to IR region, that is infrared region, and lastly that is PUC series it is belonging to infrared region. Hagadre last 3 series they are generally belonging to infrared region. Of course on the near infrared adre remaining 2 will be far infrared region. ಈಗ ನಿಮಗೆ ಇಲ್ಲಿ 5 set of series of lines ಏನು ಬಂದಿದೆ ಅದನ್ನ ನೀವು ಈಸಿಯಾಗಿ ನೆನಪಿಟ್ಕೋಬಹುದು. So what is that code we can remember for these 5 set of series? That is L, BP, BP. So BP ಅಂದ್ರೆ ಬ್ಲಡ್ ಪ್ರೆಷರ್. ಸೊ ನಾರ್ಮಲ್ ಆಗಿ ಇದನ್ನ ನೆನಪಿಟ್ಕೊಳ್ಳಿ ಈ ಕೋಡ್ನ L, BP, BP. So L stands for Lyman. First B stands for Bohr. Then P stands for Postulates. And then second B stands for bracket. And last B stands for PUC. Which is that code you have to remember? L, BP, BP. Now, once
you just identify which are those 5 set of series, that is systematically one after the another. Now with the help of these series of lines, even Rydberg has given one equation. What is the use of this Rydberg equation actually? So Rydberg equation na ಏನಕ್ಕೆ ಬಳಸ್ತಾರೆ? Rydberg equation ಯೂಸ್ ಮಾಡಿ ಈ ಸ್ಪೆಕ್ಟ್ರಲ್ ಲೈನ್ಸ್ ಏನು ಫಾರ್ಮೇಷನ್ ಆಗುತ್ತೆ, ಪರ್ಟಿಕ್ಯುಲರ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕನ್ಸಿಡರ್ ಮಾಡಿದಾಗ ಆ ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ ಡಿಫ್ರೆಂಟ್ ಸೀರೀಸ್ ಆಫ್ ಲೈನ್ಸ್ ಏನು ಫಾರ್ಮೇಷನ್ ಆಗಿರುತ್ತೆ, ಆ ಸ್ಪೆಕ್ಟ್ರಲ್ ಲೈನ್ಸ್ದು ವೇವ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ವೇವ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಇಕ್ವೇಶನ್ ಯೂಸ್ ಮಾಡ್ತಾರೆ? Rydberg equation ಯೂಸ್ ಮಾಡ್ತಾರೆ. Now we are going to learn about that Rydberg equation. It is very important equation with that is with respect to examination point of view. You should remember this equation without fail. Now ಏನದು Rydberg equation? ನಾರ್ಮಲಿ ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಪ್ರೀವಿಯಸ್ ಕ್ಲಾಸಲ್ಲಿ. ವೇವ್ ಲೆಂತ್ಗೆ ಸಿಂಬಲ್ ಏನು ಬರುತ್ತೆ? ಲ್ಯಾಂಬ್ಡಾ ಬರುತ್ತೆ. ಇಲ್ಲಿ ನ್ಯೂ ಬಾರ್ ಅಂತ ಬರ್ತಿದೆ. ವಾಟ್ ಇಸ್ ದಟ್ ನ್ಯೂ ಬಾರ್ ಸ್ಟ್ಯಾಂಡ್ಸ್ ಫಾರ್? Already have given the explanation regarding these symbols. New bar means wave number. So here we can consider, ಇಲ್ಲಿ ಏನು ಹೆಡಿಂಗ್ ಕೊಟ್ಟಿದ್ದೀನಿ, ವೇವ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಈ ಇಕ್ವೇಶನ್ ಅಲ್ಲಿ ಏನು ಫೈಂಡ್ ಔಟ್ ಮಾಡ್ತಿದ್ದೀರಾ? ಫಸ್ಟ್ ಆಕ್ಚುಲಿ ನೀವು ವೇವ್ ನಂಬರ್ ನ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ಸೊ ಒನ್ಸ್ ವಿ ಫೈಂಡ್ ಔಟ್ ದ ವೇವ್ ನಂಬರ್, ದೆನ್ ಆಟೋಮೆಟಿಕಲಿ ದಟ್ ಇಸ್ ವೇವ್ ನಂಬರ್ ಇಸ್ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್. ದೇರ್ಫೋರ್ ವಿ ಕ್ಯಾನ್ ಕನ್ಸಿಡರ್. ಸೊ ಈಗ ವೇವ್ ನಂಬರ್ ರೆಸಿಪ್ರೋಕಲ್ ಆಫ್ ವೇವ್ ಲೆಂತ್ ಅಂದ್ರೆ ವೇವ್ ನಂಬರ್ ನ ನೀವು ಫೈಂಡ್ ಔಟ್ ಮಾಡಿದ್ಮೇಲೆ so wavelength automatically, that is lambda is equal to reciprocal of wave number. ಹಾಗಾದ್ರೆ ಫಸ್ಟ್ ನಾವು ವೇವ್ ನಂಬರ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಬಂದಿರೋ ಆನ್ಸರ್ ನ ರೆಸಿಪ್ರೋಕಲ್ ತಗೊಂಡು ಆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಏನು ಆನ್ಸರ್ ಸಿಗುತ್ತೆ? ವೇವ್ ಲೆಂತ್ ವ್ಯಾಲ್ಯೂ ಸಿಗುತ್ತೆ. Thus we can easily calculate the wave number as well as the importantly wavelength of any spectral line of any series in hydrogen spectrum. Got it? Now ಈಗ ಈ equation ಅಲ್ಲಿ ಏನೆಲ್ಲ ಟರ್ಮ್ಸ್ ಇದೆ? ನ್ಯೂ ಬಾರ್ is equal to, ನ್ಯೂ ಬಾರ್ is nothing but 1 by lambda, that is equal to r into 1 by n1 square minus 1 by n2 square. You just remember this expression, very very important expression. New bar is equal to 1 over lambda, that is equal to r into 1 by n1 square minus 1 by n2 square. What these terms representing? ಈಗ r ಅಂದ್ರೆ ಏನು? r ಅಂದ್ರೆ Rydberg ಕಾನ್ಸ್ಟೆಂಟ್. ಸೊ Rydberg ಕಾನ್ಸ್ಟೆಂಟ್ ಅಂದ್ರೆ ಇದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಯಾವುದೇ ಲೈನ್ದು ಅಂದ್ರೆ ಸ್ಪೆಕ್ಟ್ರಲ್ ಲೈನ್ದು ನೀವು ವೇವ್ ಲೆಂತ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಆರ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಸೊ ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಎಷ್ಟಿದೆ? 1.09677 into 10 power 7 meter inverse. Then you have to remember this value, that is the constant value. Then there are two n values, that is n1 and another one is n2. n1 means it is with respect to the integers numbers 1, 2, 3, 4. And of course ಈ n1 ವ್ಯಾಲ್ಯೂ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎನರ್ಜಿ ಲೆವೆಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಗ್ರೌಂಡ್ ಎನರ್ಜಿ ಲೆವೆಲ್, ಲೋವರ್ ಎನರ್ಜಿ ಲೆವೆಲ್ನ ರೆಪ್ರೆಸೆಂಟ್ ಮಾಡುತ್ತೆ ಹೈಡ್ರೋಜನ್ನಲ್ಲಿ. ನೆಕ್ಸ್ಟ್ ಈಗ ಎಲೆಕ್ಟ್ರಾನ್ಸು ಡಿಫ್ರೆಂಟ್ ಹೈಯರ್ ಎನರ್ಜಿ ಲೆವೆಲ್ಸ್ಗೆ ಜಂಪ್ ಆದಾಗ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ, ಡಿಫ್ರೆಂಟ್ ಲೋವರ್ ಎನರ್ಜಿ ಲೆವೆಲ್ಸ್ಗೆ ಬರುತ್ತೆ. ಹಾಗಾದರೆ ದಟ್ ಈಸ್ n1 is equal to 1 ಅಂದರೆ ಫಸ್ಟ್ ಎನರ್ಜಿ ಲೆವೆಲ್, 2 ಅಂದರೆ ಸೆಕೆಂಡ್ ಎನರ್ಜಿ ಲೆವೆಲ್, 3 ಅಂದರೆ ಥರ್ಡ್ ಎನರ್ಜಿ ಲೆವೆಲ್. Like that there will be continuity with respect to the energy levels. So like that we can, even if we go for, that is even we can go up to the infinity vargu ನಾವು ಹೋಗಬಹುದು. Then n2 value, n1 value 1, 2, 3, 4 ಆದರೆ n2 value ನಾರ್ಮಲಿ ಹೈಯರ್ ಎನರ್ಜಿ ಲೆವೆಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ n2 value is equal to n1 plus 1, n1 plus 2, n1 plus 3. ಹಾಗಾದರೆ ಈ n2 ವ್ಯಾಲ್ಯೂ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ? n1 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಬಿಫೋರ್ ಗೋಯಿಂಗ್ ಫಾರ್ ಅನಲೈಸಿಂಗ್ ದೀಸ್ n1 and n2 with respect to these different series, you remember this is the general expression for any set of series of lines. ಈ ಜನರಲ್ ಎಕ್ಸ್ಪ್ರೆಷನ್ ನೆನಪಿದ್ರೆ ನಿಮಗೆ, you can easily give the specific values for n1 and n2 based on these different series. ಈ ಜನರಲ್ ಈಕ್ವೇಶನ್ ನೆನ್ಪಿಟ್ಕೊಂಡ್ರೆ
ಇನ್ ಕೇಸ್ ಎಕ್ಸಾಮಿನೇಷನಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸೀರೀಸ್ ನಾವು ರೆಪ್ರೆಸೆಂಟ್ ಮಾಡಿ ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಲೈನ್ನ ಕನ್ಸಿಡರ್ ಮಾಡಿ ಅದಕ್ಕೆ ವೇವ್ ಲೆಂತ್ ಅಥವಾ ವೇವ್ ನಂಬರ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾರೆ. ದೆನ್ ನಿಮಗೆ ಯಾವ ಸೀರೀಸ್ ಅಂತ ಗೊತ್ತಿರಬೇಕು ಮತ್ತು ಆ ಸೀರೀಸಲ್ಲಿ ಯಾವ ಲೈನ್ ಅಂತ ಕೂಡ ನಿಮಗೆ ಗೊತ್ತಿರಬೇಕು. Now we can say that here one simple example I can give. Like very first, which is that first series of lines, Lyman series ಇದೆ. ಈಗ Lyman series ಅಲ್ಲಿ first series of lines ಅಂತ ಹೇಳಿದೆ. So first series of lines ಗೆ Lyman series ಗೆ ನಾರ್ಮಲ್ ಆಗಿ n1 ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. Now we can write those different values with respect to Lyman series. We can say Lyman series, Bohr series, Absorption series, then bracket series, then lastly PUC series. ಈಗ Lyman ಸೀರೀಸ್ಗೆ n1 ವ್ಯಾಲ್ಯೂ ಎಷ್ಟಿರುತ್ತೆ? ಹೈಡ್ರೋಜನ್ ಅಲ್ಲಿ ಫಸ್ಟ್ ಗ್ರೌಂಡ್ ಎನರ್ಜಿ ಲೆವೆಲ್ ಇಂದ ಕನ್ಸಿಡರ್ ಮಾಡ್ಬೋದು. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಲೈಕ್ ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್, ಎನ್ ಶೆಲ್. ಈಗ Lyman ಸೀರೀಸ್ ಅಲ್ಲಿ n1 ವ್ಯಾಲ್ಯೂ ಲೋವರ್ ಎನರ್ಜಿ ವ್ಯಾಲ್ಯೂ ಎಷ್ಟಿರುತ್ತೆ? 1 ಇರುತ್ತೆ. ಫಸ್ಟ್ ಗ್ರೌಂಡ್ ಎನರ್ಜಿ ಲೆವೆಲ್ನ ಕನ್ಸಿಡರ್ ಮಾಡ್ಬೋದು. ದೆನ್ Bohr ಸೀರೀಸ್ ಅಲ್ಲಿ ಅದೇ n1 ವ್ಯಾಲ್ಯೂ ಎಷ್ಟಿರುತ್ತೆ? 2 ಇರುತ್ತೆ. ನೆಕ್ಸ್ಟ್ Absorption ಸೀರೀಸ್ ಅಲ್ಲಿ ಎಷ್ಟಿರುತ್ತೆ? 3 ಇರುತ್ತೆ. ದೆನ್ ಬ್ರಾಕೆಟ್ ಸೀರೀಸ್ ಅಲ್ಲಿ n1 ವ್ಯಾಲ್ಯೂ ಎಷ್ಟಿರುತ್ತೆ? 4. ದೆನ್ PUC ಸೀರೀಸ್ ಅಲ್ಲಿ n1 ವ್ಯಾಲ್ಯೂ 5. ಹಾಗಾದ್ರೆ ಬೇರೆ ಬೇರೆ ಸೀರೀಸ್ಗೆ n1 ವ್ಯಾಲ್ಯೂ ಬೇರೆ ಬೇರೆ ಇರುತ್ತೆ. ಗಾಟ್ ಇಟ್? ಬಟ್ ಇಫ್ ಯು ಗೋ ಫಾರ್ n2 ವ್ಯಾಲ್ಯೂ, n1 ವ್ಯಾಲ್ಯೂ ಮತ್ತು n2 ವ್ಯಾಲ್ಯೂ ಅಲ್ಲಿ ಯಾವುದು ಗ್ರೇಟರ್ ಯಾವ್ದು ಲೆಸ್ ಇರುತ್ತೆ? ನಾರ್ಮಲ್ ಆಗಿ n1 ವ್ಯಾಲ್ಯೂ ವಿಲ್ ಬಿ ಆಲ್ವೇಸ್ ಲೆಸ್ಸರ್ ಕಂಪೇರ್ಡ್ ಟು n2 ಇನ್ ಎನಿ ಸ್ಪೆಸಿಫಿಕ್ ಸೀರೀಸ್. ಈಗ Lyman ಸೀರೀಸ್ ಎಕ್ಸಾಂಪಲ್ ತಗೊಳ್ಳಿ. Lyman ಸೀರೀಸ್ ಅಲ್ಲಿ ಗ್ರೌಂಡ್ ಎನರ್ಜಿ ಲೆವೆಲ್ 1 ಆದರೆ ಒಂದಕ್ಕಿಂತ ಜಾಸ್ತಿ ನಂಬರ್ ಯಾವ್ದಿರುತ್ತೆ? ಈಗ ಎಲೆಕ್ಟ್ರಾನು ಸೆಕೆಂಡ್ ಎನರ್ಜಿಯಿಂದ ಫಸ್ಟಿಗೆ ಜಂಪ್ ಆಗ್ಬೋದು, ಅಥವಾ ಥರ್ಡ್ ಎನರ್ಜಿಯಿಂದ ಫಸ್ಟಿಗೆ ಜಂಪ್ ಆಗ್ಬೋದು, ಫೋರ್ತ್ ಎನರ್ಜಿಯಿಂದ ಫಸ್ಟಿಗೆ ಜಂಪ್ ಆಗ್ಬೋದು. ಸೊ ಅವಾಗ ಏನಾಗುತ್ತೆ? n1 ವ್ಯಾಲ್ಯೂ 1 ಆದ್ರೆ Lyman ಸೀರೀಸ್ಗೆ n2 ವ್ಯಾಲ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಸೆಕೆಂಡ್ ಎನರ್ಜಿ ಲೆವೆಲಿಂದ ಜಂಪ್ ಆದರೆ 2 ಇರ್ಬೋದು, ಥರ್ಡ್ ಎನರ್ಜಿಯಿಂದ ಜಂಪ್ ಆದರೆ 3 ಇರ್ಬೋದು, ಫೋರ್ತ್ ಎನರ್ಜಿಯಿಂದ ಜಂಪ್ ಆದರೆ 4. ಲೈಕ್ ದೇರ್ ವಿಲ್ ಬಿ ಕಂಟಿನ್ಯೂಟಿ 2, 3, 4. ಅದಕ್ಕೆ ಇಲ್ಲಿ ಏನು ಕೊಟ್ಟಿದ್ದೀವಿ? n1 ವ್ಯಾಲ್ಯೂ ಈಗ 1 ಅಂತ ಕಂಪೇರ್ ಮಾಡಿದ್ರೆ n2 ವ್ಯಾಲ್ಯೂ 1 + 1 ಎಷ್ಟು? 2. 1 + 2 ಎಷ್ಟು? 3. 1 + 3 ಎಷ್ಟು? 4. Like that, I am considering with respect to the higher number values with the n2 value. We are generalizing that as n1, n2 is equal to n1 + 1, n1 + 2, n1 + 3. ಹಾಗಾದ್ರೆ n2 ವ್ಯಾಲ್ಯೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? n1 ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. Bohr ಸೀರೀಸ್ಗೆ 2 ಆದ್ಮೇಲೆ ಎಷ್ಟು ನಂಬರ್? ನೆಕ್ಸ್ಟ್ ನಂಬರ್ ಹೈಯರ್ ನಂಬರ್ 3, 4, 5 ಎಕ್ಸೆಟ್ರಾ. Absorptionಗೆ 3 ಆದ್ಮೇಲೆ 4, 5, 6 ಎಕ್ಸೆಟ್ರಾ. ಬ್ರಾಕೆಟ್ಗೆ ಗ್ರೌಂಡ್ ಎನರ್ಜಿ 4 ಅದೇ 4 ಗಿಂತ ನೆಕ್ಸ್ಟ್ ಗ್ರೇಟರ್ ನಂಬರ್ 5, 6, 7 ಎಕ್ಸೆಟ್ರಾ. ಸೊ PUC ಸೀರೀಸ್ಗೆ 5 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 6, 7, 8 ಎಕ್ಸೆಟ್ರಾ. Like that we can consider n1 values and n2 values with respect to these different set of series in the hydrogen spectrum. Hydrogen spectrum, emission spectrum of hydrogen. ಅದನ್ನು ಕಲ್ತ ಮೇಲೆ ನಾವೀಗ ಇನ್ನೊಂದು ಮಾಡೆಲ್ಗೆ ಹೋಗೋಣ. ಏನು ಮಾಡೆಲ್ ಅದು? ಅಟಾಮಿಕ್ ಮಾಡೆಲ್. ಸೊ ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಅಬೌಟ್ other models like Thomson atomic model and Rutherford atomic model. But ಈ ಎರಡು ಮಾಡೆಲ್ಸ್ ಅಲ್ಲಿ ಕೆಲವೊಂದು ಫೇಲ್ಯೂರ್ಸ್ ಇತ್ತು, isn't it? So we can't accept either a Thomson atomic model and Rutherford's atomic model because of certain reasons. Now we can go for another model which was given by whom? That is Bohr. The name is Bohr. Hence the model name is Bohr's atomic model. So this is one of the most important concept from this chapter from examination point of view. Without fail, you should learn all the features or the postulates of this Bohr's atomic model. So normally, I think even in the high school level, you have learned regarding the atomic model. Now, if you go for this Bohr's atomic model, it has got very important features with respect to atom, and that we can accept. So, which are those features of the atom according to the Bohr? So, Bohr ಏನು ಮಾಡ್ತಾನೆ?
Even he has got his own ideologies. By considering other theories also with the reference to other theories and the properties with respect to matter like radiations, by considering even atom with respect to the radiations, like we can consider hydrogen spectrum. As you know, hydrogen spectrum is obtained during the emission of radiation from the hydrogen gas. Now each and every element will be having its own specific type of spectrum. With the help of spectrum itself we can analyze which is that given element. Now once Bohr ಏನು ಮಾಡ್ತಾನೆ, ಒಂದು ಆಟಮ್ ಹೇಗಿರುತ್ತೆ ಅಂತ ರೆಪ್ರೆಸೆಂಟ್ ಮಾಡಬೇಕು. ನಾರ್ಮಲಿ ವಿ ಕ್ಯಾನ್ ಇಮ್ಯಾಜಿನ್ ಆಟಮ್ ಸ್ಪೆರಿಕಲ್ ಶೇಪ್ ಇದೆ. ಈವನ್ ಬೋರ್ ಕೂಡ ಆಟಮ್ನ ಸ್ಪೆರಿಕಲ್ ಶೇಪ್ ಇದೆ ಅಂತ ಕನ್ಸಿಡರ್ ಮಾಡ್ತಾನೆ. ಆಟಮಲ್ಲಿ ಪ್ರೋಟಾನ್ಸ್ ಇದೆ, ಎಲೆಕ್ಟ್ರಾನ್ಸ್ ಇದೆ, ನ್ಯೂಟ್ರಾನ್ಸ್ ಇದೆ. ಈವನ್ ಹಿ ವಿಲ್ ಅಕ್ಸೆಪ್ಟ್ ದಟ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಪಾಸಿಟಿವ್ಲಿ ಚಾರ್ಜೆಡ್ ನ್ಯೂಕ್ಲಿಯಸ್. ಆ ಪಾಸಿಟಿವ್ಲಿ ಚಾರ್ಜೆಡ್ ನ್ಯೂಕ್ಲಿಯಸ್ ಏನಿದೆ, ಆ ನ್ಯೂಕ್ಲಿಯಸ್ ಅಲ್ಲಿ ಏನಿರುತ್ತೆ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ನ್ಯೂಟ್ರಾನ್ಸ್ ಆಫ್ ಕೋರ್ಸ್ ನ್ಯೂಟ್ರಲ್ ಚಾರ್ಜ್, protons are positive in nature. And whatever that circular parts here I am representing with this rough sketch. So ee rough sketch ಏನು ಬರ್ದೀನಿ, ಈ circular path that is closed ring structure or circular path, they are representing the movement of the electrons around the nucleus. Now these circular paths are nothing but they are said to be orbits are the shells. Now very first, according to Bohr, which is that first postulate he has given, the electrons, even he will consider there will be presence of electrons around the nucleus. There will be presence of electrons around the nucleus. ಆ ಎಲೆಕ್ಟ್ರಾನ್ಸ್ ಅಲ್ಲಿದೆ ಅಂತ ಹೇಳ್ತಾ ಇದ್ದಾನೆ ಬೋರು. The electrons revolve around the nucleus in certain closed circular path. ಅದನ್ನ closed, open ಇಲ್ಲ, ಇಲ್ಲಿ ಎಲ್ಲೂ discontinuity ಇಲ್ಲ. There will be continuity in a circular form. Hence, we will consider the electrons are found to be, they are revolving around the nucleus in certain closed circular paths. And what they are called as, of course, they are called as orbits. ಹಾಗಾದರೆ ಈ ಸರ್ಕ್ಯುಲರ್ ಪಾತ್ಗೆ ಅವನು ಏನಂತ ನೇಮ್ ಕೊಡ್ತಾನೆ, ಆರ್ಬಿಟ್ ಅಂತ ನೇಮ್ ಕೊಡ್ತಾನೆ. ಆರ್ಬಿಟಲ್ ಅಂತ ಬರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ಸಲ್ಲಿ. ಆರ್ಬಿಟ್ ಬೇರೆ, ಆರ್ಬಿಟಲ್ ಬೇರೆ. ಆರ್ಬಿಟಲ್ ಅಂದರೆ ಏನು ಅಂತ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ಸಲ್ಲಿ ತಿಳ್ಕೊಳ್ತೀರಾ. ಬಟ್ ನಾವ್ ಯು ರಿಮೆಂಬರ್ ವಿಚ್ ಇಸ್ ದಟ್ ಟರ್ಮ್ ಐ ಆಮ್ ಯೂಸಿಂಗ್ ಹಿಯರ್, ಆರ್ಬಿಟ್. ಹಾಗಾದ್ರೆ ಆರ್ಬಿಟ್ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ? ಆರ್ಬಿಟ್ ಈಸ್ ನಥಿಂಗ್ ಬಟ್ ಈವನ್ ಇಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಶೆಲ್. It is also called as shell. Orbit andru onde, shell andru onde. Now, after first postulate, each orbit is associated with definite amount of energy. ಪ್ರತಿ ಆರ್ಬಿಟ್ಗೆ ಒಂದು ಸರ್ಟೈನ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ. ಬೇರೆ ಬೇರೆ ಆರ್ಬಿಟ್ಗೆ ಬೇರೆ ಬೇರೆ ಎನರ್ಜಿ ಇರುತ್ತೆ ಅಂತ ಆಯ್ತು. ಹಾಗಾದ್ರೆ ಈಚ್ ಆರ್ಬಿಟ್ ಈಸ್ ಅಸೋಸಿಯೇಟೆಡ್ ವಿತ್ ಡೆಫಿನೆಟ್ ಅಮೌಂಟ್ ಆಫ್ ಎನರ್ಜಿ. And they are called as what? As I said before, they are also called as shells. They are also considered as stationary states ಅಂತನೂ ಕರಿಬೋದು, ಅಥವಾ ಎನರ್ಜಿ ಲೆವೆಲ್ಸ್ ಅಂತಾದರೂ ಕರಿಬೋದು. ಎನರ್ಜಿ ಲೆವೆಲ್ಸ್ ಅಂದ್ರೂ ಒಂದೇ, ಸ್ಟೇಷನರಿ ಸ್ಟೇಟ್ಸ್ ಅಂದ್ರೂ ಒಂದೇ, ಆರ್ಬಿಟ್ಸ್ ಅಂದ್ರೂ ಒಂದೇ, ಶೆಲ್ಸ್ ಅಂದ್ರೂ ಒಂದೇ. All these different terms we can use. And which is that easy to remember? These are the specific terms. One is orbit, or even we can call it as shell. Now they are called as shells, and they are numbered as that with integers. We can start with 1, 2, 3, etc. We can go up to infinity. So 1, 2, 3, 4, 5, 6, 7, 8. We can go up to infinity. And of course they are represented alphabetically, which is that first alphabet we are starting with K. That means energy level 1 ಗೆ ಯಾವ ಸಿಂಬಲ್ ಯೂಸ್ ಮಾಡ್ತೀರಾ ಆಲ್ಫಾಬೆಟ್ಸ್ ಅಲ್ಲಿ? K. ಎನರ್ಜಿ ಲೆವೆಲ್ 2 ಗೆ L, energy level 3 ಗೆ M, energy level 4 ಗೆ N. Like there will be continuity. ನೀವು K, L, M, N ಇಷ್ಟು 4 symbols ನೆನ್ಪಿಟ್ಕೊಂಡ್ರು that is more than sufficient. So 1, 2, 3, 4 numbers, energy levels numbers represented with respect to the alphabets K, L, M, N, shells. Then each orbit is associated with definite amount of energy, and they are called as what? Shells. And they are numbered as 1, 2, 3, 4 representing
KLMN shells. ಹಾಗಾದ್ರೆ ಶೆಲ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಾಯಿತು, ಐದರ್ ವಿತ್ ದ ನಂಬರ್ ಆರ್ ವಿತ್ ದ ಸಿಂಬಲ್. ನೆಕ್ಸ್ಟ್ postulate: as long as the electron revolves in the same shell, it does not lose or gain energy. It is one of the most important postulate you have to remember here. ಎಲ್ಲಿವರೆಗೂ ಎಲೆಕ್ಟ್ರಾನು ಸೇಮ್ ಶೆಲ್ಲಲ್ಲಿ ಇರುತ್ತೋ, ರಿವಾಲ್ವ್ ಆಗ್ತಿರುತ್ತೋ, ಅಲ್ಲಿವರೆಗೆ ಅದು ಎನರ್ಜಿನ ಕಳ್ಕೊಳ್ಳೋದು ಇಲ್ಲ, ಎನರ್ಜಿನ ಪಡ್ಕೊಳ್ಳೋದು ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಎಲೆಕ್ಟ್ರಾನ ಕನ್ಸಿಡರ್ ಮಾಡೋಣ. ಈ ಎಲೆಕ್ಟ್ರಾನು ಯಾವ ಶೆಲ್ ಇದೆ? ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್. ಇನ್ನು ಕಂಟಿನ್ಯೂ ಮಾಡ್ಬೋದು ನೀವು ಇಲ್ಲಿ. ಲೈಕ್ ದೆಲ್ ಬಿ ಕಂಟಿನ್ಯೂಟಿ. ಈವನ್ KLM ಆದ್ಮೇಲೆ ಏನು ಬರುತ್ತೆ? N, ಲೈಕ್ ದಟ್. ಸೊ KLMN, ದೇ ಆರ್ ರೆಪ್ರೆಸೆಂಟಿಂಗ್ ಫಸ್ಟ್ ಎನರ್ಜಿ, ಸೆಕೆಂಡ್ ಎನರ್ಜಿ, ಥರ್ಡ್ ಎನರ್ಜಿ, ಫೋರ್ತ್ ಎನರ್ಜಿ. ಈಗ ಫಸ್ಟ್ ಎನರ್ಜಿ ಲೆವೆಲ್ ಒಂದು ಎಲೆಕ್ಟ್ರಾನ್ ಇದೆ ಅಂತ ತಗೊಳ್ಳಿ. ಆ ಎಲೆಕ್ಟ್ರಾನ್ ಎಲ್ಲಿವರೆಗೆ K ಶೆಲ್ಲಲ್ಲೇ ರಿವಾಲ್ವ್ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಅದು ಎನರ್ಜಿನ ಕಳ್ಕೊಳ್ಳೋದು ಇಲ್ಲ ಅಥವಾ ಎನರ್ಜಿನ ಪಡ್ಕೊಳ್ಳೋದು ಇಲ್ಲ. ಇಟ್ ವಿಲ್ ನೈದರ್ ಗೇನ್ ಎನರ್ಜಿ ನಾಟ್ ಲೂಸ್ ಎನರ್ಜಿ as long as it revolves in the same shell. Now, that is one of the highlighting postulate. Then, as distance between the nucleus and the orbit increases, there will be increase in energy also. Normal ಆಗಿ ಈಗ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಅಂತ ಏನು ಕನ್ಸಿಡರ್ ಮಾಡ್ತಾ ಇದ್ದೀವಿ? there are many number of orbits around the nucleus, as you can see here. First orbit, second, third, fourth ಅಥವಾ ಡಿಫ್ರೆಂಟ್ ಆರ್ಬಿಟ್ಸ್ನ ಕನ್ಸಿಡರ್ ಮಾಡೋಣ. ಈಗ ಯಾವ ಆರ್ಬಿಟ್ಟು ನ್ಯೂಕ್ಲಿಯಸ್ಗೆ ನಿಯರ್ ಬೈ ಇರುತ್ತೆ ಅದಕ್ಕೆ ಎನರ್ಜಿ ಯೂಶುವಲಿ ಕಡಿಮೆ ಇರುತ್ತೆ. ದ ಸೈಜ್ ಆಫ್ ದ ಆರ್ಬಿಟ್ ವಿಲ್ ಬಿ ಲೆಸ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಆರ್ಬಿಟ್ ವಿಲ್ ಬಿ ಲೆಸ್. ಇಟ್ ವಿಲ್ ಬಿ ಹ್ಯಾವಿಂಗ್ ಲೆಸ್ ಎನರ್ಜಿ. ಆದರೆ K ಶೆಲ್ಗೆ ಎನರ್ಜಿ ಕಡಿಮೆ ಇದೆ. ಈಗ K ಆದ್ಮೇಲೆ ನೆಕ್ಸ್ಟ್ ಯಾವುದು? L. ಡಿಸ್ಟೆನ್ಸ್ ಏನಾಗ್ತಾ ಹೋಯಿತು? ಇನ್ಕ್ರೀಸ್ ಆಯಿತು. ಹಾಗಾದ್ರೆ ಎನರ್ಜಿ ಕೂಡ ಏನಾಯಿತು? ಇನ್ಕ್ರೀಸ್ ಆಯಿತು. KL ಆದ್ಮೇಲೆ ಯಾವುದು? M. Mಗೆ ನ್ಯೂಕ್ಲಿಯಸ್ ಇಂದ ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಆರ್ಬಿಟ್ ಸೈಜು ಲಾರ್ಜ್ ಇದೆ, ಸೊ ಅಲ್ಲಿ ಎನರ್ಜಿ ಕೂಡ ಏನಾಯಿತು? ಜಾಸ್ತಿ ಆಯಿತು. ದಟ್ ಮೀನ್ಸ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಆರ್ಬಿಟ್ ಇನ್ಕ್ರೀಸಸ್, there will also be increase in the energy. That is the next postulate. Then, only those shells are possible in which angular momentum of electron is equal to integral multiple of h by 2 pi. Now, only those shells are possible anta consider ಮಾಡಬೇಕು. ಓನ್ಲಿ ದೋಸ್ ಶೆಲ್ಸ್ ಆರ್ ಪಾಸಿಬಲ್ ಅಂದರೆ ಈಗ ನೀವು ಒಂದು ಸರ್ಕ್ಯುಲರ್ ಪಾತ್ನ ಡ್ರಾ ಮಾಡ್ತೀರಾ. ಸಾರಿ, ಆ ಸರ್ಕ್ಯುಲರ್ ಪಾತಲ್ಲಿ ಯಾವುದೋ ಒಂದು ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡ್ತೀರ. ಹಾಗಾದರೆ ಈ ಸರ್ಕ್ಯುಲರ್ ಪಾತಲ್ಲಿ ಇಫ್ ಯು ಗೋ ಫಾರ್ ದಟ್ ಈಸ್ ಓನ್ಲಿ ದೋಸ್ ಶೆಲ್ಸ್ ಆರ್ ಪಾಸಿಬಲ್ ಇನ್ ವಿಚ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎಲೆಕ್ಟ್ರಾನ್ is equal to integral multiple of h by 2 pi. Only those shells are possible. ಯಾವ ಶೆಲ್ಸ್ ಪಾಸಿಬಲ್? ಯಾವ ಶೆಲ್ಸ್ ಅಲ್ಲಿ ಎಲೆಕ್ಟ್ರಾನ್ ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ, ಆಂಗ್ಯುಲರ್ ಮೊಮೆಂಟಮ್ ಆಫ್ ದಟ್ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ h by 2 pi. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಕನ್ಸಿಡರ್, ಈಗ ಡಿಫ್ರೆಂಟ್ ಶೆಲ್ಸ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಈಗ ಇದಕ್ಕೆ ಒಂದು ಡೆಫಿನೆಟ್ ರೇಡಿಯಸ್ ಇರುತ್ತೆ, ಇದಕ್ಕೆ ಒಂದು ಡೆಫಿನೆಟ್ ರೇಡಿಯಸ್ ಇರುತ್ತೆ, ಅಥವಾ ಇದಕ್ಕೊಂದು ಡೆಫಿನೆಟ್ ರೇಡಿಯಸ್ ಇರುತ್ತೆ, ಅಥವಾ ಡಿಸ್ಟೆನ್ಸು ಎಕ್ಸಾಕ್ಟ್ ಆಗಿ ಸ್ಪೆಸಿಫಿಕ್ ಆಗಿರುತ್ತೆ ಬಿಟ್ವೀನ್ K ಆ್ಯಂಡ್ ನ್ಯೂಕ್ಲಿಯಸ್ ಆ್ಯಂಡ್ L ಆ್ಯಂಡ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ M ಆ್ಯಂಡ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್. ಈಗ ಯಾವ ಪರ್ಟಿಕ್ಯುಲರ್ ಸರ್ಕ್ಯುಲರ್ ಪಾತ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ, ಆ ಸರ್ಕ್ಯುಲರ್ ಪಾತ್ ಎಕ್ಸಾಕ್ಟ್ ಆಗಿ ಆ ಡಿಸ್ಟೆನ್ಸ್ ಇದೆ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಆರ್ಬಿಟ್ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಅಲ್ಲಿರುವಂಥ ಒಂದು ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡಿದಾಗ ಆ ಎಲೆಕ್ಟ್ರಾನ್ದು ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಬೇಕು? ಇಂಟಿಗ್ರಲ್ ಮಲ್ಟಿಪಲ್ ಆಫ್ h by 2 pi ಗೆ ಈಕ್ವಲ್ ಆಗಬೇಕು.
ನಾವು ಕೆ ಶೆಲ್ಲಲ್ಲಿ ಯಾವ್ದಾದ್ರು ಒಂದು ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡೋಣ. ಈಗ ಕೆ ಶೆಲ್ ಎಕ್ಸಿಸ್ಟ್ ಆಗುತ್ತಾ ಇಲ್ಲ ಅಂದರೆ ಆ ಎಲೆಕ್ಟ್ರಾನ್ದು ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಎಲೆಕ್ಟ್ರಾನ್ನ ಕನ್ಸಿಡರ್ ಮಾಡಿದಾಗ ಅದೊಂದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದೆ ಅಂದರೆ ಅದಕ್ಕೆ ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ದ ಮೂವಿಂಗ್ ಬಾಡಿ ಇನ್ ಎ ಸರ್ಕ್ಯುಲರ್ ಪಾತ್, its angular momentum value will be considered as mvr. Angular momentum is equal to product of mass of that moving body, velocity of that moving body and radius of that circular path. ಈ ಮೂರಕ್ಕೂ ಈಕ್ವಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವುದು ಇಲ್ಲಿ ಮೂವಿಂಗ್ ಬಾಡಿ? ಎಲೆಕ್ಟ್ರಾನ್. ಹಾಗಾದ್ರೆ ಆ ಎಲೆಕ್ಟ್ರಾನು ಒಂದು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಾ ಇರೋದ್ರಿಂದ ಆ ಎಲೆಕ್ಟ್ರಾನ್ಗೆ ಒಂದು ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಇರುತ್ತೆ. ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಎಮ್ ವಿ ಆರ್ಗೆ. ಎಮ್ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್, ವಿ ಅಂದರೆ ವೆಲಾಸಿಟಿ ಆಫ್ ದಟ್ ಎಲೆಕ್ಟ್ರಾನ್, ಆರ್ ಅಂದರೆ ರೇಡಿಯಸ್ ಆಫ್ ದಟ್ ಆರ್ಬಿಟ್. ಯಾವ ಆರ್ಬಿಟಲ್ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತೀವೋ ಆ ರೇಡಿಯಸ್. ಇವು ಮೂರನ್ನ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದು ಯಾವುದಕ್ಕೆ ಎಕ್ಸಾಕ್ಟ್ ಆಗಿ ಈಕ್ವಲ್ ಆಗಬೇಕು? ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಹೆಚ್ ಬೈ 2π. ಹೆಚ್ ಬೈ 2π ಇಲ್ಲಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಬರುತ್ತೆ. ಹೆಚ್ ವ್ಯಾಲ್ಯೂ 2π ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು ಬರುತ್ತೆ ಅದನ್ನ ಎನ್ ಅಂದರೆ ಎನಿ ಒಂದು ಇಂಟೀಜರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅದು ಇದಕ್ಕೆ ಈಕ್ವಲ್ ಆದರೆ ಮಾತ್ರ ಆರ್ಬಿಟ್ ಎಕ್ಸಿಸ್ಟ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಎಮ್ ವಿ ಆರ್ ವ್ಯಾಲ್ಯೂ ಏನು ಬರುತ್ತೆ ಎಲೆಕ್ಟ್ರಾನ್ದು ಅದು ಎನ್ ಹೆಚ್ ಬೈ 2π ವ್ಯಾಲ್ಯೂಗೆ ಈಕ್ವಲ್ ಆಗಲಿಲ್ಲ ಅಂದರೆ ಆರ್ಬಿಟಲ್ಲಿ ಎಕ್ಸಿಸ್ಟ್ ಆಗಲ್ಲ. ದಟ್ ಈಸ್ ದ meaning of this postulate. I will repeat it again. Only those shells are possible in which angular momentum of electron is equal to integral multiple of h by 2π. That is mvr is equal to n stands for integer. That is integral multiple of h by 2π is nothing but mvr is equal to nh by 2π. Next, the next postulate is the energy of electron depends on the energy level in which it is present. ಈಗ ಎಲೆಕ್ಟ್ರಾನ್ ಕೆ ಶೆಲ್ ಇದ್ರೆ ಅದಕ್ಕೊಂದು ಸರ್ಟೈನ್ ಎನರ್ಜಿ ಇರುತ್ತೆ. ಅದೇ ಎಲೆಕ್ಟ್ರಾನು ಎಲ್ ಶೆಲ್ ಇದ್ರೆ ಬೇರೆ ಎನರ್ಜಿ ಇರುತ್ತೆ. ಅದೇ ಎಮ್ ಶೆಲ್ ಇದೆ ಅದಕ್ಕೆ ಬೇರೆ ಎನರ್ಜಿ ಇರುತ್ತೆ. ಹಾಗಾದ್ರೆ ಒಂದು ಸ್ಪೆಸಿಫಿಕ್ ಎಲೆಕ್ಟ್ರಾನ್ ಏನು ಕನ್ಸಿಡರ್ ಮಾಡ್ತೀವಿ, ಆ ಎಲೆಕ್ಟ್ರಾನ್ ಯಾವ ಎನರ್ಜಿ ಲೆವೆಲ್ ಇರುತ್ತೆ ಆ ಎನರ್ಜಿ ಲೆವೆಲ್ದು ವ್ಯಾಲ್ಯೂ ಡಿಫ್ರೆಂಟ್ ಆಗಿರುತ್ತೆ. ಆಗ ಆ ಎಲೆಕ್ಟ್ರಾನ್ದು ಎನರ್ಜಿ ಕೂಡ ಏನಾಗುತ್ತೆ ಡಿಫ್ರೆಂಟ್ ಇರುತ್ತೆ. ದಟ್ ಮೀನ್ಸ್ ದ ಎನರ್ಜಿ ಆಫ್ ಎಲೆಕ್ಟ್ರಾನ್ ಡಿಪೆಂಡ್ಸ್ ಆನ್ ದ ಎನರ್ಜಿ ಲೆವೆಲ್ ಇನ್ ವಿಚ್, ಎನರ್ಜಿ ಲೆವೆಲ್ ಮೀನ್ಸ್ ದ ಶೆಲ್ ಇನ್ ವಿಚ್ ಇಟ್ ಇಸ್ ಪ್ರೆಸೆಂಟ್. ಸೊ ಕೆ ಶೆಲ್ ಎನರ್ಜಿ ಕಡಿಮೆ ಇದ್ರೆ ಎಲ್ ಶೆಲ್ ಹೋಗಿದ ತಕ್ಷಣ ಏನಾಗುತ್ತೆ ಎನರ್ಜಿ ಜಾಸ್ತಿ ಆಗುತ್ತೆ. ಎಲ್ಲಿಂದ ಏನು ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. Now we can say that different orbits will be having different energy, hence electrons in different energy level will have different energy. Next, when an electron jumps from higher energy level to lower energy level, that is when an electron jumps from higher energy level to lower one means that is lower energy level, then energy is emitted. When an electron jumps from higher energy level to lower energy level, ಈಗ ಎಲೆಕ್ಟ್ರಾನು ಎಮ್ ಶೆಲ್ಲಲ್ಲಿ ಇದೆ, ಇದು ಹೈಯರ್ ಎನರ್ಜಿ, ಒಂದು ಲೋವರ್ ಎನರ್ಜಿ ಕನ್ಸಿಡರ್ ಮಾಡೋಣ. ಈಗ ಎಮ್ ಅಲ್ಲಿರುವಂಥ ಎಲೆಕ್ಟ್ರಾನು ಎಲ್ ಶೆಲ್ಗೆ ಜಂಪ್ ಆಯಿತು. ಇದು ಎಮ್ ಆರ್ಬಿಟ್, ಇದು ಎಲ್ ಆರ್ಬಿಟ್. ಇದು ಥರ್ಡ್ ಎನರ್ಜಿ ಲೆವೆಲ್, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಎಲೆಕ್ಟ್ರಾನು ಥರ್ಡ್ ಎನರ್ಜಿ ಲೆವೆಲಿಂದ ಸೆಕೆಂಡ್ ಎನರ್ಜಿಗೆ ಜಂಪ್ ಆಗ್ತಾ ಇದೆ. ಈಗ ಈ ಆರ್ಬಿಟಲ್ಲಿ ಒಂದು ಸರ್ಟೈನ್ ಎನರ್ಜಿ ಇರುತ್ತೆ, ಈ ಆರ್ಬಿಟಲ್ಲಿ ಸರ್ಟೈನ್ ಎನರ್ಜಿ ಇರುತ್ತೆ. ಈಗೇನಾಯಿತು, ಇಲ್ಲಿಂದ ಥರ್ಡ್ ಎನರ್ಜಿ ಲೆವೆಲಿಂದ ಸೆಕೆಂಡ್ ಎನರ್ಜಿಗೆ ಜಂಪ್ ಆದಾಗ ಇಲ್ಲಿ ಎನರ್ಜಿ ಎಷ್ಟಿರುತ್ತೋ ಅಷ್ಟು ಎನರ್ಜಿ ಮಾತ್ರ ಎಲೆಕ್ಟ್ರಾನ್ಗೆ ಇರಬೇಕು. ಹಾಗೇನಾಯಿತು, ಈ ಎಕ್ಸಸ್ ಎನರ್ಜಿ ಏನಿರುತ್ತೋ ಅದನ್ನು ಎಲೆಕ್ಟ್ರಾನ್ ಕಳ್ಕೊಳ್ಳುತ್ತೆ. ದೆನ್ ಇಟ್ ವಿಲ್ ಬಿಕಮ್ ಸ್ಟೆಬಿಲೈಸ್ಡ್. ಸೊ ಒಂದು ಗ್ರೌಂಡ್ ಸ್ಟೇಟ್ ಎನರ್ಜಿ ಲೆವೆಲ್ ಆದರೆ ಇನ್ನೊಂದು ಎಕ್ಸೈಟೆಡ್ ಸ್ಟೇಟ್ ಎನರ್ಜಿ ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲೋವರ್ ಎನರ್ಜಿ ಇಸ್ ಕನ್ಸಿಡರ್ಡ್ ಆಸ್ ಗ್ರೌಂಡ್ ಸ್ಟೇಟ್.
ಹೈಯರ್ ಎನರ್ಜಿ ಲೆವೆಲ್ನ ಎಕ್ಸೈಟೆಡ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಎರಡು ಎನರ್ಜಿ ಸ್ಟೇಟ್ಸ್ನ ಕನ್ಸಿಡರ್ ಮಾಡಿದಾಗ ಲೋವರ್ ಎನರ್ಜಿ ಇದ್ದರೆ ಅದನ್ನು ಗ್ರೌಂಡ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೈಯರ್ ಎನರ್ಜಿ ಇದ್ದರೆ ಅದನ್ನು ಎಕ್ಸೈಟೆಡ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಎಲೆಕ್ಟ್ರಾನ್ ಹೈಯರ್ ಎನರ್ಜಿಯಿಂದ ಲೋವರ್ ಎನರ್ಜಿಗೆ ಜಂಪ್ ಆದಾಗ ಏನಾಗುತ್ತೆ, ಆ ಎಕ್ಸಸ್ ಎನರ್ಜಿನ ಕಳ್ಕೊಳ್ಳುತ್ತೆ. ಇಟ್ ವಿಲ್ ಬಿ ಎಮಿಟಿಂಗ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್. ಸೊ ಹೆನ್ಸ್ ವಿ ಕ್ಯಾನ್ ಸೇ when an electron jumps from higher energy level to lower energy level, then energy is emitted. Energy emit ಆಗುತ್ತೆ. Then similarly in opposite way, when an electron jumps from lower energy level to higher one energy, that is higher one means higher energy level, then energy is absorbed. ಇನ್ ಕೇಸ್ ಈಗ ಒಂದು ಎಲೆಕ್ಟ್ರಾನ್ ಕೆ ಶೆಲ್ಲಲ್ಲಿದೆ, ಕೆ ಶೆಲ್ಲಲ್ಲಿಂದ ಎಲ್ ಶೆಲ್ಗೆ ಜಂಪ್ ಆಗ್ತಾ ಇದೆ. ಎಲ್ಲಿಂದ ಎಲ್ಗೆ? ಕೆ ಇಂದ ಎಲ್ಲಿಗೆ ಜಂಪ್ ಆಗ್ತಿದೆ. ಕೆ ಅಂದರೆ ಲೋವರ್ ಎನರ್ಜಿ, ಎಲ್ ಅಂದರೆ ಹೈಯರ್ ಎನರ್ಜಿ. ಈಗ ಲೋವರ್ ಎನರ್ಜಿಯಿಂದ ಹೈಯರ್ ಎನರ್ಜಿಗೆ ಜಂಪ್ ಆಗಬೇಕು ಅಂದರೆ ಅವಾಗ ಏನಾಗುತ್ತೆ, ಇದಕ್ಕೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬೇಕು. ಎನರ್ಜಿ ಸ್ವಲ್ಪ ಕಡಿಮೆ ಇರುತ್ತೆ, ಇನ್ನೂ ಹೈಯರ್ ಎನರ್ಜಿಗೆ ಹೋಗ್ಬೇಕಾದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ಬೇಕು. ನಾವು ಹೊರಗಡೆಯಿಂದ ಏನು ಎನರ್ಜಿ ಸಪ್ಲೈ ಮಾಡ್ತೀವಿ, ಲೈಕ್ ಇನ್ ದ ಫಾರ್ಮ್ ಆಫ್ ಹೀಟ್ ಎನರ್ಜಿ ಆರ್ ಎಲೆಕ್ಟ್ರಿಕ್ ಎನರ್ಜಿ, ದಟ್ ಎನರ್ಜಿ ಈಸ್ ಯುಟಿಲೈಸ್ಡ್ ಫಾರ್ ಜಂಪಿಂಗ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಲೋವರ್ ಟು ದಿ ಹೈಯರ್. ದಟ್ ಮೀನ್ಸ್ ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಲೋವರ್ ಟು ಹೈಯರ್, ಇಟ್ ಈಸ್ ಅಬ್ಸಾರ್ಬಿಂಗ್ ಎನರ್ಜಿ. ಸೊ ವಿ ಕ್ಯಾನ್ ಸೇ ದಟ್ ಇಫ್ E1 is a lower energy and E2 is higher energy, they are said to be energies associated with two orbits. Then what is the difference of energy is given as? Difference of energy is represented by delta. Delta E is equal to E2 minus E1, that is equal to h nu. For example, higher energy level 10 ಇದೆ energy value ಅಂತ ಇಟ್ಕೊಳ್ಳಿ, 10 units. E1 value lower energy level 5 units ಇದೆ. ಅದರ ಡಿಫ್ರೆನ್ಸ್ ಏನು ಬಂತು? What is the difference of energy loss or gain? It is equal to 10 minus 5, that is equal to 5. Even we can equate it as delta E, difference of that energy will be in the form of h nu. ಯಾಕಂದರೆ ಪ್ಲಾಂಕ್ಸ್ ಥಿಯರಲ್ಲಿ ಕಲ್ತಿದ್ದೀರಾ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಲ್ಲಿ ಏನೇನು ಕಲ್ತಿದ್ದೀರಾ? E is also equal to h nu. Hence we can say that delta E is equal to E2 minus E1, that is equated to h nu. These are the postulates regarding Bohr's atomic model. Now we can discuss few objectives. Very first objective question. The emission spectrum of hydrogen contains how many series of lines? Hydrogen spectrum ಅಂದ ತಕ್ಷಣ ನಿಮಗೆ 5 series of lines ನೆನಪಾಗಬೇಕು. ಯಾವುದದು? L, BP, BP, Lyman, Bohr, Postulates, bracket and P-fund. So what is the correct answer? That is the emission spectrum of hydrogen contains how many series of lines, means which is that right option? Option A is the right answer because it is giving the exact number 5. Then second question. The name of series of lines in hydrogen spectrum which is found in visible region is. So which is that found in visible region? Very first, Lyman series found in ultraviolet. Then Bohr series will be found in visible region. Remaining 3 will be, that is after Lyman, Bohr, Postulates, bracket, P-fund, all the 3 are found in infrared region. So which is he specifically asking? That is name of the series of lines of hydrogen spectrum which is found in visible. That means Bohr series are found in visible region. Hence the right option is Bohr. Then the N1 and N2 values for first line of Lyman series are. You already learnt about Rydberg equation. So that is 1 by lambda, nu bar anta consider ಮಾಡಬಹುದು ಅಥವಾ 1 by lambda. So 1 by lambda is equal to R into 1 by N1 square minus 1 by N2 square. So by ಬೇರೆ ಬೇರೆ ಸೀರೀಸ್ಗೆ ಬೇರೆ ಬೇರೆ N1 ಮತ್ತು N2 ವ್ಯಾಲ್ಯೂಸ್ ಇರುತ್ತೆ. ಫಸ್ಟ್ ಸೀರೀಸ್ ಆಫ್ ಹೈಡ್ರೋಜನ್ ಸ್ಪೆಕ್ಟ್ರಮ್ ಯಾವುದಿದೆ? ಲೈಮನ್ ಸೀರೀಸ್. ಸೊ ಅಫ್ಕೋರ್ಸ್ ಲೈಮನ್ ಸೀರೀಸ್ ಇಂದ ಲಾಸ್ಟ್ P-fund ಸೀರೀಸ್ಗೆ ಆರ್ಡರ್ ಆಗಿ N1 ವ್ಯಾಲ್ಯೂ ಲೈಮನ್, N1 ವ್ಯಾಲ್ಯೂ 1, ದೆನ್ ಬಾಮರ್ N1 ವ್ಯಾಲ್ಯೂ 2, ದೆನ್ Lyman, Bohr, Postulates, N1 value 3, then bracket 4, then P-fund 5. Which is that series he has mentioned Lyman. So Lyman first ಬರೋದ್ರಿಂದ N1 value ಎಷ್ಟಿರುತ್ತೆ? N1 value 1 ಇರುತ್ತೆ.
ದೆನ್ ಫಸ್ಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಲೈಮನ್ ಸೀರೀಸ್ಗೆ n1 ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆದರೆ n2 ವ್ಯಾಲ್ಯೂ ನೆಕ್ಸ್ಟ್ ಹೈಯರ್ ನಂಬರ್ ಯಾವುದು 1 ಆದಮೇಲೆ 2, 3, 4 ಕಂಟಿನ್ಯೂಟಿ. ಸೊ ಹಾಗಾದರೆ n1 ವ್ಯಾಲ್ಯೂ 1, n2 ವ್ಯಾಲ್ಯೂ ಫಸ್ಟ್ ಲೈನ್ ಅಂದರೆ 2, ಸೆಕೆಂಡ್ ಲೈನ್ ಅಂದರೆ 3, ಥರ್ಡ್ ಲೈನ್ ಅಂದರೆ 4. ಹಾಗಾದ್ರೆ ಎಷ್ಟನೇ ಲೈನ್ ಕನ್ಸಿಡರ್ ಮಾಡಿದ್ದಾರೆ ಇಲ್ಲಿ? ಲೈಮನ್ ಸೀರೀಸ್ದು ಫಸ್ಟ್ ಲೈನ್. For the first line of Lyman series, what is the n2 value? n2 value is 2. Therefore, which is that right option? A is wrong. n1 value 2 itself, it is wrong. n1 value 2, it is also wrong. Here C, option C, n1 value is equal to 1 and n2 value is equal to 2. So, C is the right option. ಯಾವ ಸೀರೀಸ್ ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದರ ಮೇಲೆ n1 ವ್ಯಾಲ್ಯೂ ಗೊತ್ತಿರುತ್ತೆ. ಅದಾದಮೇಲೆ ಆ ಸೀರೀಸಲ್ಲಿ ಯಾವ ಲೈನ್ ಅವರು ಕನ್ಸಿಡರ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ಅದರ ಬೇಸಿಸ್ ಮೇಲೆ n2 ವ್ಯಾಲ್ಯೂ ನೀವು ಈಸಿಯಾಗಿ ಡಿಸೈಡ್ ಮಾಡ್ಬೋದು. ಇನ್ ಕೇಸ್ ಅವರೇನೋ ಸೆಕೆಂಡ್ ಲೈನ್ ಆಫ್ ಲೈಮನ್ ಸೀರೀಸ್ ಅಂತ ಕೇಳಿದ್ರೆ ಏನು ಬರೀತಿದ್ರಿ? n2 ವ್ಯಾಲ್ಯೂನ 2 ಅಂತ ಬರೀತಿರ್ಲಿಲ್ಲ. ಸೊ ಇನ್ಸ್ಟೆಡ್ ಯು ವಿಲ್ ರೈಟ್ 3. ಸೊ ಐ ಥಿಂಕ್ ನೌ ವಿ ಕ್ಯಾನ್ ರೈಟ್ n1 and n2 ವ್ಯಾಲ್ಯೂ ಫಾರ್ ಎನಿ ಸೆಟ್ ಆಫ್ ಲೈನ್ಸ್ ಇನ್ ದ ಎನಿ ಸೀರೀಸ್ ಇನ್ ದ ಹೈಡ್ರೋಜನ್ ಸ್ಪೆಕ್ಟ್ರಮ್. ದೆನ್ ಇಫ್ ಯು ಕಮ್ ಫಾರ್ the next question, in spectral series of hydrogen, the series which does not come in the infrared region is. Agar infrared region alli last 3 barutte. Yavudadu? Lyman admele Bohr. Bohr admele Paston bracket P fund. All these Paston bracket P fund, they belongs to IR. Agar yavudu illa adralli P fund, it is there in IR. Bracket, it is there. Then Paston bracket P fund. All 3 belongs to infrared region. So which is that? Lyman series. Yake Lyman series, it is found in ultraviolet region. Therefore, in the spectral series of hydrogen, the series which does not come in the infrared region. The first question correct agi odi artha madkoli. Amale correct option ge you have to give the prominence. So which is that relevant answer? That is the last D. Option D is the right answer. Then when an electron revolves in a stationary orbit andre shell athwa orbit. So stationary orbit. Then it ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಅಥವಾ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಿದ್ರೆ ಇಲ್ಲಿ ಆಪ್ಷನ್ ABCD ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಇಟ್ ಅಬ್ಸಾರ್ಬ್ಸ್ ಎನರ್ಜಿ, it gains kinetic energy. Next, it emits radiation. Next, its energy remains constant. So Bohr's postulate al barutte, one of the postulate. As long as electron revolves in the same shell, it neither loses energy nor gains energy. ಎಲ್ಲಿವರೆಗೂ ಎಲೆಕ್ಟ್ರಾನು ಸೇಮ್ ಶೆಲ್ ಅಲ್ಲಿ ಒಂದು ಸ್ಟೇಷನರಿ ಸ್ಟೇಟಲ್ಲಿ ರಿವಾಲ್ವ್ ಆಗ್ತಿರುತ್ತೆ ಅಲ್ಲಿವರೆಗೆ ಅದು ಎನರ್ಜಿನ ಗೇನು ಮಾಡ್ಕೊಳ್ಳಲ್ಲ, ಎನರ್ಜಿನ ಲೂಸ್ ಮಾಡ್ಕೊಳ್ಳಲ್ಲ. ಸೊ ಯಾವಾಗ ಎನರ್ಜಿ ಗೇನು ಇಲ್ಲ ಅಥವಾ ಎನರ್ಜಿ ಲಾಸ್ ಇರಲ್ವ ಅಲ್ಲಿ there is no question of even radiation also, emission of radiation or absorption of the radiation. Hence, which is that right option? It is the fourth option, that is its energy remains constant. Then next question, according to Bohr's theory, the angular momentum of an electron in fifth orbit is. ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆರ್ಬಿಟ್ ತಗೊಂಡಾಗ ಎಲೆಕ್ಟ್ರಾನ್ಗೆ ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಈಕ್ವೇಶನ್, ಆಂಗ್ಯುಲರ್ ಮೊಮೆಂಟಮ್ ಅಂದರೆ ಪ್ರಾಡಕ್ಟ್ ಆಫ್ ಮಾಸ್ ವೆಲಾಸಿಟಿ ಅಂಡ್ ರೇಡಿಯಸ್ ಆಫ್ ದ ಆರ್ಬಿಟ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಹೇಳಿದ್ವಿ. ಇಟ್ ಕಮ್ಸ್ ಅಂಡರ್ ಒನ್ ಆಫ್ ದ ಪಾಸ್ಟುಲೇಟ್ mvr is equal to nh/2π. ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ಬೋರ್ಸ್ ಥಿಯರಿ ಪ್ರಕಾರ ಆಂಗ್ಯುಲರ್ ಮೊಮೆಂಟಮ್ ಯಾವ ಎಲೆಕ್ಟ್ರಾನ್ದು? ಫಿಫ್ತ್ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್. ಹಾಗಾದ್ರೆ ಇಲ್ಲಿ n ವ್ಯಾಲ್ಯೂ ಸ್ಟ್ಯಾಂಡ್ಸ್ ಫಾರ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಂದ್ರೆ ಪರ್ಟಿಕ್ಯುಲರ್ಲಿ ವಿ ಕ್ಯಾನ್ ಸೇ ಆರ್ಬಿಟ್. ಇಲ್ಲಿ ಯಾವ ಆರ್ಬಿಟ್ ಅಲ್ಲಿ ಇದೆ? ಮೇನ್ ಶೆಲ್ ಅಲ್ಲಿ ಇದೆ, ಫಿಫ್ತ್ ಆರ್ಬಿಟ್. ಹಾಗಾದ್ರೆ ಇಲ್ಲಿ 5h/2π ಬರುತ್ತೆ. 5/2 is nothing but 2.5. therefore 2.5h/2π ಆಗುತ್ತೆ. ಹಾಗಾದ್ರೆ ರೈಟ್ ಆಪ್ಷನ್ ಯಾವ್ದು ಇಲ್ಲಿ? ಸೊ ವಿ ಕ್ಯಾನ್ ಸೇ ದಟ್ 5/2 is nothing but 2.5. therefore option D is the right answer. Hence it is 2.5h/π is the correct answer. Then option D is right option. One more question.
the energy of photon is calculated by, for photon we can represent energy, it contains energy. Obviously you know that we can say that which is that right equation. So E is equal to h nu. With the help of this equation you can easily calculate energy of a photon.